ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘಕ್ಕೆ ಅಧಿಕೃತವಾಗಿ ನೇಮಿಸಿದ ಅಶೋಕ್ ಡೆವಲಪರ್ಸ್ ಒಪ್ಪಿಗೆ ಇಲ್ಲದೆ ಹಿಂಪಡೆಯುವುದು ಇರುವುದು ಏಕಪಕ್ಷೀಯ ನಿರ್ಧಾರ ಮತ್ತು ವಾರ್ಷಿಕ ವರದಿಯಲ್ಲಿ ಸುಳ್ಳು ಮಾಹಿತಿಗಳನ್ನು ನೋಂದಾಯಿಸಿದ್ದಾರೆ ಎಂದು ಅಶೋಕ್ ಹೊನ್ನಳ್ಳಿ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಕುರಿತಂತೆ ಭೂ ಮಾಲೀಕರ ಜೊತೆಗೆ ಚರ್ಚಿಸಿಲ್ಲ. ಅಶೋಕ ಡೆವಲಪರ್ಸ್ನವರು ಕೂಡ ಹಿಂಪಡೆಯಲು ಒಪ್ಪಿಗೆ ನೀಡಿರುವುದಿಲ್ಲ. ಸಂಘದ ಅಧ್ಯಕ್ಷರು ಹಾಗೂ ನಿರ್ದೇಶಕರು ಸೇರಿ ಕಮಿಷನ್ ಆಸೆಗಾಗಿ ಬೇರೆ ಡೆವಲಪರ್ಸ್ನವರಿಗೆ ನೇಮಕ ಮಾಡುತ್ತಿರುವ ಹುನ್ನಾರ ನಡೆದಿದೆ. ಒಟ್ಟಿನಲ್ಲಿ ಸರ್ಕಾರಿ ನೌಕರರಿಗೆ ಸದಾಕಾಲದಲ್ಲಿ ನಿವೇಶನ ನೀಡದೆ ಸುಳ್ಳು ಆಶ್ವಾಸನೆ ಹೇಳಿ ನೌಕರರಿಗೆ ದಾರಿ ತಪ್ಪಿಸುತ್ತಿದ್ದಾರೆ. ಹೀಗಾಗಿ ಯಾವುದೇ ಸಂದರ್ಭದಲ್ಲಿ ಅನಧಿಕೃತವಾಗಿ ನೇಮಿಸಿದ ಅಶೋಕ ಡೆವಲಪರ್ಸ್ನವರನ್ನು ಬದಲಾವಣೆ ಮಾಡಲು ನಿಯಮದಲ್ಲಿ ಅವಕಾಶ ಇರುವುದಿಲ್ಲ ಎಂದು ಸ್ಪಷ್ಟಪಡಿಸುತ್ತೇನೆ ಎಂದರು. ಪ್ರೆಸ್ ಮೀಟ್ ಮಾಡಿದ್ರು ಅಧ್ಯಕ್ಷರು, ಅಶೋಕ ಡೆವಲಪರ್ಸ್ ನಮ್ಮ ಸಂಬಂಧ ಇಲ್ಲ ಅಂತ ಹೇಳಿದಾರೆ. ನೋಂದಣಿ ಅದಾರೆ 2012 ಅದ, 14-15 ಅದಾರೆ, 2016-17ದಾಗ ಶೆಲ್ಲಿಡ್ ಅದಾರೆ. ಶೆಲ್ಲಿಡ್ದಾಗ ಅಶೋಕ್ ಡೆವಲಪರ್ಸ್ ಮಾಡ್ಬೇಕಂತೆ ಅದಾರೆ. ಒಂದು ಕಡೆಗೆ ಹೇಳ್ತಾರೆ ಲ್ಯಾಂಡ್ ಓನರ್ ಮನವೊಲಿಸಿ ಅಶೋಕ್ ಡೆವಲಪರ್ಸ್ಗೆ ಅವ್ರ ಅನುಮತಿ ಪಡೆದು ಅಶೋಕ್ ಡೆವಲಪರ್ ಡಿಲೀಟ್ ಮಾಡಿದ್ದೆವು. ಈಗ ಅಶೋಕ್ ಇದು ಡಿಲೀಟ್ ಮಾಡಿ ಅಂತ ಹೇಳ್ತಾರೆ. ಲ್ಯಾಂಡ್ ಓನರ್ ನೀವು ಕೇಳ್ಬೋದು ರೀ, ಇವ್ರಿಗೆ ಮನವೊಲಿಸಿ ಇವ್ರಿಗೆ ಏನು ಒಪ್ಪಿಗೆ ಕೊಟ್ರೇನ್ರಿ? ಇವ್ರು ಲ್ಯಾಂಡ್ ಕೊಡೋ ಟೈಮಿಗೆ ಅಶೋಕ್ ಡೆವಲಪರ್ಸ್ ಡೆವಲಪ್ಮೆಂಟ್ ಕೊಡ್ತೀರಂತೇಳಿ ಒಪ್ಪಿಗೆ ಬಿದ್ದಿಂದೇ ಹೊಲಾಯಿಸ್ಕೊಟ್ಟಿದ್ದಾರೆ 25 ಎಕರೆ. 15 ವರ್ಷ ಆಯ್ತು ರೀ. ಬರೀ ಇದೆ, ಒಂದು ಎಸ್ಟಿಮೇಟ್ ಇಲ್ಲ, ಒಂದು ಆರ್ಡರ್ ಕಾಪಿ ಇಲ್ಲ ರೀ. ಓಡಾಡಿ ಚಪ್ಪಲಿ ಹರಿದವ್ರಿ. ನಮ್ದು 60 ವಯಸ್ಸಿನಾಗ ಇದು ಫಸ್ಟ್ ಟೈಮ್ ರೀ ನಾವು ಇದು ಮೀಡಿಯಾಗೆ ಬಂದಿದ್ವಿ. ಯಾಕೆ ಬಂದೇವೆ ಕಿಲ್ಲಿಗೆ ಬಂದ ನಮಗೆ, ನಾವು ಬರೋರು ಭೀ ಅಲ್ರಿ. ಏನು ಮಾಡೋಕ್ರಿ, ರೊಕ್ಕ ಕೊಡುತ್ತಾರಲ್ಲ ಡೆವಲಪ್ಮೆಂಟ್ ಮಾಡಿದ್ದು, ಅದಕ್ಕಾಗಿ ನಾವು ಮೀಡಿಯಾಗೆ ಬಂದೇವೆ ರೀ. ಇಲ್ಲಿ ಲ್ಯಾಂಡ್ ಓನರ್ ಅದ್ರ ಬಗ್ಗೆ ವಿಷಯ ಬಗ್ಗೆ ಅದು ಕೇಳ್ರಿ, ಅದು ವಿಷಯ ಬಗ್ಗೆ ನೋಡಿ. ಅವ್ರು 10 ರೂಪಾಯಿ ನೋಟ್ ಕೊಟ್ಟಿಲ್ಲ ನಮಗೆ ರೀ, ಲ್ಯಾಂಡ್ ಓನರಿಗೆ ಕೊಟ್ಟಾರ್ರಿ. ಅಲ್ರಿ ಕೊಡ್ತೀನಿ ಅಂತ ಕೊಟ್ಟಿಲ್ಲ ರೀ. ಈಗ ನಿಮ್ಮ ಖರ್ಚು 1.5 1 ಕೋಟಿ 50 ಲಕ್ಷ ರೂಪಾಯಿ ನಾವು ಖರ್ಚು ಮಾಡಿದ್ದೇವೆ ರೀ. ಈಗ ನೋಡ್ರಿ, ಬೆಂಗಳೂರಿಗೆ ಹೋಗಿ ಅದು ಗ್ರೀನ್ ಬೆಲ್ಟ್ ಇದ್ದಿದ್ದು ಕೃಷಿ ರೈತ ಮಾಡ್ಕೊಂಡು ಬಂದಿದ್ದದ ರೀ. ಏನೇ ಮಾಡಿಸಿದ ಡೆವಲಪ್ಮೆಂಟ್ ಇದು GD ಲೇಔಟ್ ಅಪ್ರೂವ್ ಮಾಡಿಸಿದ ರೀ. ಈಗ ಲಿಂಕ್ ರೋಡ್ ಇದ್ದಿಲ್ಲ ರೀ, ಅರ್ಧ ಕಿಲೋಮೀಟ್ರ್ ಮ್ಯಾಗ ಅರ್ಧ ಕಿಲೋಮೀಟ್ರ್ ಲ್ಯಾಂಡ್ ಪರ್ಚೇಸ್ ಮಾಡಿ 30 ಫೀಟ್ ರೋಡ್ ಮಾಡೀನಿ ರೀ. ಮತ್ತು ಪೂರಾ ಲ್ಯಾಂಡ್ ಲೆವೆಲಿಂಗ್ ಮಾಡಿ ಪ್ಲಾಟಿಂಗ್ ಹಾಕೀನಿ ರೀ. ಈಗ ಕೊಡ್ತೀನಿ ಆ ಕೊಡ್ತೀನಿ ಬರ್ತದೆ ಹೋಗ್ತಿದ್ದು ಹೇಳ್ಕೊತೀನಿ ಬಂದ್ರೆ ಬಾಯಲ್ಲಿ ಹೇಳೋದಾಯ್ತು ರೀ. ಇಲ್ಲ ಅದೇ ಹೀಗೆ ಹೇಳ್ಕೊತ ಇಲ್ಲಿ ಬರ್ದಾರ ನೋಡ್ರಿ, ಇಲ್ಲಿ ಇವ್ರು ಅನುಮತಿ ತೊಗೊಂಡೆ ಡಿಲೀಟ್ ಮಾಡಿ ಅಂತಾರೆ ರೀ. ಎಲ್ಲ ಸುಳ್ಳು ರೀ, ಎಲ್ಲ ಸುಳ್ಳು ರೀ. ಡೆವಲಪರ್ ನಾವೇ ಇದ್ದೇವೆ, ನಾವೇ ಮಾಡಿದ್ದೇವೆ. ಡೆವಲಪರ್ ಮೇಲೆ ನೋಂದಣಿಕೆ ಯಾಕೆ ಮಾಡಿದ್ರೆ ನಮ್ಮರು? ಡೆವಲಪರ್ ನಾವಿದ್ದೆ ಅಂತ ನೋಂದಣಿ ಯಾಕೆ ಮಾಡಿದ್ರೆ? ಶೆಲ್ಲಿಡ್ದಾಗ ಯಾಕೆ ಹೆಸರು ತೊಗೊಂಡ್ರಿ? ನಮ್ಮ ಕೆಲಸ ಯಾಕೆ ನಮ್ಮ ಕೈಲಿ ಮಾಡಿಸ್ಕೊಂಡ್ರಿ? ನಾವು ಮಾಡಿದ್ದೇವೆ ಅಂತ ಲ್ಯಾಂಡ್ ಓನರ್ಗೆ ಕೇಳ್ರಿ, ನಿಮ್ಗೆ ಖರೆ ಆಗ್ಬೇಕಲ್ಲ. ಡೆವಲಪರ್ ಹೆಸರಲ್ಲೇ ರೀ, ಯಾರು ಲ್ಯಾಂಡ್ ಓನರ್ ಹೆಸರಲ್ಲೇ ರೀ? ಇಲ್ಲ ಕೊಟ್ಟಿಲ್ಲ, ಕೇಳ್ರಿ. ಅದು ದಾಖಲೆ ಇದ್ದದ್ದು ಕೊಡ್ರಿ. 10 ರೂಪಾಯಿ ಕೊಟ್ಟಿಲ್ಲ ರೀ, 10 ರೂಪಾಯಿ ನೋಡಿ ಡೆವಲಪ್ ಬಗ್ಗೆ ಕೊಟ್ಟಿಲ್ಲ ರೀ. ಹಾವೇರಿ ಇವರೇ ನೋಡ್ಕೊಂಡು ಸೆಲ್ಡಿಡ್ ಆಗ್ಯದ ಸರ್, ಸೆಲ್ಡಿಡ್ ಆಗ್ಯದ ಸರ್, ಡೆವಲಪ್ಮೆಂಟ್ ಬಗ್ಗೆ ಆಗಿಲ್ಲ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ,
ಆಂಡೋಕ್ರಾಲಜಿ, ಇಎನ್ಟಿ ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್ಸ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.